ಹಾಯ್ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರಗಳು. ನಾನು 100 ದಿನ ಚಾಲೆಂಜ್ ತೆಗೆದುಕೊಂಡು ಈ ಒಂದು ವಿಕ್ಟ್ರಿ ಜಿಮ್ಗೆ ಅಡ್ಮಿಷನ್ ಆಗಿರುತ್ತಾನೆ. ಈ ಎಲ್ಲ ಟ್ರೋಫಿ ಮತ್ತು ಮೆಡಲ್ಗಳು ನಮ್ಮ ಜಿಮ್ಮಿನ ಮಾಲೀಕರಾದ ವರುಣ್ ಕುಮಾರ್ ಅವರದ್ದು. ಅವರು ಮಿಸ್ಟರ್ ಸೌತ್ ಇಂಡಿಯಾ ಎಂಬ ಬಿರುದನ್ನು ಪಡೆದುಕೊಂಡಿರುತ್ತಾರೆ. ಹಾಗೂ ಇವರೊಬ್ಬ ಒಳ್ಳೆಯ ಬಾಡಿ ಬಿಲ್ಡರ್ ಕೂಡ ಹೌದು. ಬನ್ನಿ ಹಾಗೆ ಕಾರ್ಡಿಯೋ ಮಿಷಿನ್ಗಳನ್ನು ನೋಡೋಣ. ಸೈಕಲ್ ಮತ್ತು ಇದು ಟ್ರೆಡ್ಮಿಲ್ ಮಿಷಿನ್, ವಾಕಿಂಗ್ ಮತ್ತು ರನ್ನಿಂಗ್ ಮತ್ತು ಇನ್ಕ್ಲೈನ್ ಡಿಕ್ಲೈನ್ ವಾಕಿಂಗ್ ಮಾಡೋದು. ಹಾಗೂ ಇದು ಸ್ಟೇರ್ ಮಿಲ್ ಮಷಿನ್. ಹಾಗೂ ಇದು ವಾರ್ಮಪ್ ಏರಿಯಾ, ಸ್ಟಾರ್ಟಿಂಗಲ್ಲಿ ಕೈಕಾಲೆಲ್ಲ ಆಡ್ಸೋಕ್ಕಿರೋದಿದ್ದು. ಆಮೇಲೆ ಹಾಗೆ ಒಂದು ರೌಂಡ್ ಇವತ್ತಿನ ಅಡ್ಮಿಷನ್ ಆಗಿದ್ದೀನಲ್ಲ, ಹಾಗೆ ಒಂದು ರೌಂಡ್ ಸುತ್ತಾಡೋಣ, ಫಸ್ಟ್ ಜಿಮ್ ನೋಡೋಣ, ಜಿಮ್ಮಿನ ವಾತಾವರಣ ನೋಡೋಣ ಅಂತ ಅಡ್ಡಾಡ್ತಾ ಇದ್ದೀನಿ. ನಾನು ಹೊಡಿತಾ ಇದ್ದೀನಿ, ನೋಡೋಣ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಇದು ವೇಟ್ ಲಿಫ್ಟಿಂಗ್ ಏರಿಯಾ. ಇದು ಅಂದರೆ ಡೆಡ್ ಲಿಫ್ಟ್, ಪವರ್ ಲಿಫ್ಟ್ ಮಾಡ್ತಾರಲ್ಲ ಆ ಏರಿಯಾ. ನನಗೂ ಇನ್ನೂ ಅಷ್ಟಾಗಿ ಗೊತ್ತಿಲ್ಲ, ನೋಡೋಣ ಯಾವ ಥರ ಅನಿಸುತ್ತೆ. ನಮಗೂ ಜಿಮ್ ವಾತಾವರಣ ಹೇಗಿದೆ ನೋಡೋಣ, ಅನುಭವ ಪಡ್ಕೊಳ್ಳೋಣ. ಎಲ್ಲರೂ ಚೆನ್ನಾಗಿ ಜಿಮ್ ಮಾಡ್ತಾಯಿದ್ದಾರೆ ಎಲ್ಲರೂ. ನಾವು ನೋಡ್ತಾ ಇದ್ದೀವಿ ಇನ್ನು ಯಾವ ಥರ ಏನು ಜಿಮ್ ಅಂತ. ಇವತ್ತಿನ ಅಡ್ಮಿಷನ್ ಆಗಿದ್ದೀವಿ. 100 ದಿನ ಚಾಲೆಂಜಸ್ ನೋಡೋಣ ಯಾವ ಥರ ಆಗುತ್ತೆ ಅಂತ. ನನಗೂ ಗೊತ್ತಿಲ್ಲ, ಚಾಲೆಂಜಸ್ ತಗೊಂಡಿದ್ದೀನಿ. ಹಾಗೂ ಅವರು ಜಿಮ್ಮಿನ ಮಾಲೀಕರಾದಂಥ ವರುಣ್ ಕುಮಾರ್ ಅವರು ಸಹಿತ ಹೇಳ್ಕೊಡ್ತಾರೆ. ನೋಡೋಣ ಯಾವ ಥರ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ಹೀಗೆ ನೋಡ್ತಾ ಇದ್ದೀನಿ, ಎಲ್ಲ ಏನಿವು ಅಂತೇಳಿ. ಇದು ಸುಮ್ಮನೆ ಪೂರ ಒಂದೊಂದು ಮಿಷಿನು ಎಲ್ಲ ನನಗೆ ಹೊಸದಲ್ಲ, ನೋಡ್ತಾ ಇದ್ದೀನಿ. ಇವತ್ತೇ ಫಸ್ಟ್ ನಾನು ಜಿಮ್ಮಿಗೆ ಹೋಗಿರೋದು, ಹಾಗಾಗಿ ನೋಡ್ತಾ ಇದ್ದೀನಿ ಜಿಮ್ನ. ತುಂಬ ಚೆನ್ನಾಗಿದೆ ಜಿಮ್, ನೋಡೋದಕ್ಕೆ ಅದ್ಭುತವಾಗಿದೆ. ಚೆನ್ನಾಗಿದೆ ಅನ್ನೋದು ನಾನು ಅದ್ಭುತವಾಗಿದೆ. ತುಂಬ ದೊಡ್ಡದಾಗಿ ಸ್ವಚ್ಛಂದವಾಗಿಟ್ಟಿದ್ದಾರೆ ಜಿಮ್ನ. ಹಾಗಾಗಿ ಎಲ್ಲ ಈ ಬೆಂಚ್ಗಳೇ ಒಂದು 7-8 ನಮೂನಿ ಬೆಂಚ್ಗಳಿದ್ದಾವೆ. ಇದು ನೋಡಿ, ಇದು ಲೆಗ್ ಪ್ರೆಸ್ ಮಿಷಿನು, ಎಲ್ಲ ಲೆಗ್ಗಿಂದೇ. ಇದು ಒಂದೊಂದು ದಿನ ಒಂದೊಂದು ಹೇಳ್ಕೊಡ್ತಾರಂತೆ. ಹಾಗಾಗಿ ನೋಡ್ತಾ ಇದ್ದೀನಿ. ಹಾಗೆ 100 ದಿನದಲ್ಲಿ ಯಾವ ಥರ ಚೇಂಜಸ್ ಆಗುತ್ತೋ ನೋಡೋಣ. ಡೈಲಿ ಒಂದೊಂದು ವ್ಲಾಗ್ ಇರುತ್ತೆ. ಇವತ್ತು ನನ್ನ ಮೊದಲನೇ ದಿನಲ್ಲ, ಹೆವಿ ಏನು ಮಾಡಿಬಿಡಿ ಸರ್, ಲೈಟಾಗಿ ಮಾಡ್ಕೊಳ್ಳಿ, ಲೈಟ್ ವೇಟಾಗಿ ಮಾಡ್ಕೊಳ್ಳಿ. ಸ್ವಚ್ಛಂದವಾಗಿ, ಚಿಕ್ಕವಾಗಿ ಚೊಕ್ಕವಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ ಅವರು. ಅಷ್ಟೇ, ಕೈ ಅಲ್ಲಾಡಿಸಿದೆ, ಕಾಲು ಅಲ್ಲಾಡಿಸಿದೆ, ಕೈ ತಿರ್ಸಿದೆ, ಕಾಲು ತಿರ್ಸಿದೆ ಅಂತಂದೇಳಿ ಅಷ್ಟೇ ಹೇಳ್ಕೊಟ್ಟಿದ್ದಾರೆ. ಹಾಗೆ ಇವತ್ತಂತ ಲೈಟ್ ವೇಟ್ ಮಾಡ್ಕೊಂಡು ಹೊಡಿತಾ ಇದ್ದೀನಿ. ಬನ್ನಿ ಮುಂದ್ಗಡೆ ಹೋಗೋಣ. ವೇಟ್ ಮಿಷಿನ್ ಇದೆ, ವೇಟ್ ಚೆಕ್ ಮಾಡೋಣ. ನಮ್ಮದು ವೇಟ್ ಎಷ್ಟಿದೆ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಡೆ. ಚೆಕ್ ಮಾಡಿ ನೋಡಿದ್ರೆ ಯಪ್ಪ ಎದೇನೇ ಜಲ್ ಅಂದ್ಬಿಡ್ತು ಗುರು. 100 ದಿನದಲ್ಲಿ ಯಾವ ಥರ ವೇಟ್ ಲಾಸ್ ಮಾಡ್ಬೇಕಪ್ಪ ಅಂತಂದೇಳಿ ಯೋಚನೆ ಮಾಡ್ದೆ. ಥಿಂಕ್ ಮಾಡ್ಕೊಂತ ಈ ವೇಟ್ ನೋಡೇ ನನ್ನ ಮುಖದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ. ಸ್ವಲ್ಪ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಜೋರ ಮಾಡೋಣ, ಇವತ್ತೇ 1 kg ಇಳಿಸ್ಬಿಡೋಣ ಅಂತ ಮತ್ತೆ ಬಂದೆ ಕಾರ್ಡಿಯೋ ಮಿಷಿನಿಗೆ. ನಾನು ನಮ್ಮ ರಾಜೇಶ್ ಅವ್ರ ಪಾಪ, ರಾಜೇಶ್ ಭೈ ಅಂತ ಇದ್ದರು, ಅವರು ವಿಡಿಯೋ ಮಾಡ್ತಾಯಿದ್ದಾರೆ ನೋಡಿ ಅವರು. ಹಾಗೆ ಇದೊಂದು ಮುಗಿಸಿ ಹುಡುಗರು ಏನೇನು ಮಾಡ್ತಾಯಿದ್ದಾರೆ ವರ್ಕೌಟ್ ಅದೆಲ್ಲ ನೋಡೋಣ ಅಂತ ಹೋದೆ. ಈ ಹುಡುಗ ಕೇಳಿದೆ, ಅಣ್ಣ ಇದು ಚೆಸ್ಟ್ ಪ್ರೆಸ್ ಅಂದರು, ಇದು ಬೈಸಿಪ್ಸಿಗೆ ಅಂತ ಅಂದ ಹುಡುಗ. ಆಮೇಲೆ ಹಾಗೆ ಎಲ್ಲ ಹುಡುಗರ ಹತ್ರನೂ ಹೋಗಿ ಒಂದೊಂದು ವಿಡಿಯೋ ಮಾಡ್ಕೊಂಡೆ. ಹಾಗೆ ನೋಡಂತ ಇವತ್ತಿಗೆ ಇಷ್ಟೇ ಸಾಕು, ಇರಲಿ ನನಗೆ, ಭಾಳ ಬೇಡ ಅಂತ ಸುಮ್ಮನಿದ್ದೆ ನಾನು. ಹಾಗೆ ನೋಡಿ ಇವರು ಫ್ಲೈಸ್ ಯಾವ ಥರ ಮಾಡ್ತಿದ್ದಾರೆ ಅಂದರೆ, ಇವರು ನಮ್ಮ ಗೋಪಿ ಬ್ರದರ್ ಅಂತ. ಇವರು ಚೆನ್ನಾಗಿ ಮಾಡ್ತಿದ್ದಾರೆ ವರ್ಕೌಟು, 15 ವರ್ಷದಿಂದ ಮಾಡ್ತಿದ್ದಾರಂತೆ ಇವರು, ಚೆನ್ನಾಗಿದ್ದಾರೆ. ಹಾಗೆ ಇವರು ನಮ್ಮ ರಾಜೇಶ್ ಭೈ ಅಂತ ಹೇಳ್ಬಿಟ್ಟು ಇವರು ಸಹಿತ ಜಿಮ್ ಮಾಡ್ತಾಯಿದ್ದಾರೆ. ಹಾಗೆ ಈ ಒಂದು ಜಿಮ್ಮಿನ ಜರ್ನಿಯನ್ನು ನನ್ನ ಜೊತೆಗೆ ಒಗ್ಗೂಡಿಸಲು ಎಲ್ಲರೂ ನೀವು ನನ್ನ ಜೊತೆಲಿ ಇರ್ತೀರಾ ಅಂದ್ಕೊಂಡಿರ್ತೀನಿ. ಡೈಲಿ ಒಂದೊಂದು ವಿಡಿಯೋ ಬರುತ್ತೆ, ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂತ ಈ ಒಂದು ವ್ಲಾಗ್ ಮುಗಿಸ್ತೀನಿ.